ಆಳವಾದ ರಾಜಯೋಗ. ವಿಷಯ: ತಂದೆಯ ಬಲಭುಜವಾಗಿ ಸತ್ಯ, ಪವಿತ್ರತೆ ಮತ್ತು ಮಧುರತೆಯ ಸ್ವರೂಪರಾಗೋಣ. ಓಂ ಶಾಂತಿ. ನಾನು ಈ ದೇಹವಲ್ಲ, ನಾನು ಈ ಕಣ್ಣುಗಳಲ್ಲ, ನಾನು ಈ ಹೆಸರಲ್ಲ. ನಾನು ಒಂದು ಶಾಂತ ಜ್ಯೋತಿರ್ಮಯ ಆತ್ಮ, ಹಣೆ ಮಧ್ಯದಲ್ಲಿ ಹೊಳೆಯುತ್ತಿರುವ ಸಣ್ಣ ಜ್ಯೋತಿ. ನಾನು ಆತ್ಮ. ನನ್ನ ಮೂಲ ಸ್ವಭಾವ ಶಾಂತಿ, ಪ್ರೀತಿ, ಪವಿತ್ರತೆ, ಸತ್ಯ. ಈಗ ನನ್ನ ಎಲ್ಲ ಗಮನ ದೇಹದಿಂದ ಹಿಂದೆ ಸರಿಯುತ್ತಿದೆ. ನಾನು ಆತ್ಮ ಸ್ವರೂಪದಲ್ಲಿ ಸ್ಥಿರವಾಗುತ್ತಿದ್ದೇನೆ. ಈಗ ನಾನು ಪರಮಧಾಮದತ್ತ ಹಾರುತ್ತಿದ್ದೇನೆ. ಅನಂತ ಕೆಂಪು ಸುವರ್ಣ ಪ್ರಕಾಶದ ಆ ನಿಶ್ಶಬ್ದ ಲೋಕ. ಅಲ್ಲಿ ಅಸಂಖ್ಯಾತ ಆತ್ಮಗಳು ಪ್ರಕಾಶಿಸುತ್ತಿವೆ. ಆ ಪ್ರಕಾಶ ಸಾಗರದ ಮಧ್ಯದಲ್ಲಿ ಅತ್ಯಂತ ದಿವ್ಯವಾದ ಸರ್ವಶಕ್ತಿವಂತ ನನ್ನ ಶಿವತಂದೆ, ನನ್ನ ಪ್ರಿಯ ಶಿವತಂದೆ ಪ್ರೀತಿಯಿಂದ ಕರೆಯುತ್ತಿದ್ದಾರೆ. ಮಧುರ ಮಗುವೇ, ನನ್ನನ್ನು ನೆನಪು ಮಾಡು. ನಾನು ನಿನ್ನ ತಂದೆ. ನಿನ್ನ ಅದೃಷ್ಟವನ್ನು ಬೆಳಗಿಸಲು ಪುನಃ ಬಂದಿದ್ದೇನೆ. ನಾನು ತಂದೆಯ ಎದುರು ನಿಂತಿದ್ದೇನೆ. ತಂದೆಯ ಪ್ರೀತಿಯ ಕಿರಣಗಳು ನನ್ನ ಆತ್ಮವನ್ನು ಸ್ಪರ್ಶಿಸುತ್ತಿವೆ. ಆತ್ಮದ ಮೇಲಿದ್ದ ಹಳೆಯ ತುಕ್ಕು, ದುಃಖ, ಭಯ, ಕ್ರೋಧ, ಅಹಂಕಾರ, ಮತಭೇದ ನಿಧಾನವಾಗಿ ಕರಗುತ್ತಿದೆ. ನಾನು ಸಂಪೂರ್ಣ ಹಗುರವಾಗುತ್ತಿದ್ದೇನೆ. ತಂದೆ ಹೇಳುತ್ತಿದ್ದಾರೆ, ಮಗುವೇ, ನನ್ನ ಬಲಭುಜವಾಗು. ಪ್ರತಿ ಮಾತಿನಲ್ಲಿ ಸತ್ಯವಂತನಾಗು. ಪ್ರತಿ ಕರ್ಮವನ್ನು ಶ್ರೇಷ್ಠವಾಗಿಸು. ಯಾರಿಗೂ ದುಃಖ ಕೊಡಬೇಡ. ಎಲ್ಲರಿಗೂ ಸುಖ ಕೊಡು. ಈ ಮಾತುಗಳು ನನ್ನ ಹೃದಯದಲ್ಲಿ ಅಚ್ಚೊತ್ತುತ್ತಿವೆ. ಈಗ ನಾನು ಸಂಕಲ್ಪ ಮಾಡುತ್ತೇನೆ. ಯಾವುದೇ ಪರಿಸ್ಥಿತಿ ಬಂದರೂ ನಾನು ಶಾಂತವಾಗಿರುತ್ತೇನೆ. ಯಾರ ಮಾತಿಗೂ ಕ್ರೋಧಿಸುವುದಿಲ್ಲ. ದ್ವೈತ ಮತವಲ್ಲ, ಏಕ ಮತ. ಘರ್ಷಣೆಯಲ್ಲ, ಸಹಕಾರ.
ಟೀಕೆಯಲ್ಲ ಮಧುರತೆ. ತಂದೆಯ ಶ್ರೀಮತವೇ ನನ್ನ ಜೀವನದ ಮಾರ್ಗ. ಈಗ ತಂದೆಯ ನೆನಪಿನ ಶಕ್ತಿಯಿಂದ ನನ್ನ ಆತ್ಮವು ಚಿನ್ನದಂತೆ ಪ್ರಕಾಶಿಸುತ್ತಿದೆ. ಪ್ರತಿ ಉಸಿರಿನೊಂದಿಗೆ ನಾನು ಆತ್ಮ ನನ್ನ ತಂದೆ ಶಿವ, ನಾನು ತಂದೆಯ ಬಲಭುಜ, ರೈಟ್ ಹ್ಯಾಂಡ್. ಈ ನಶೆ ಹೆಚ್ಚಾಗುತ್ತಿದೆ. ಈಗ ನಾನು ವಿಶ್ವದ ಎಲ್ಲ ಆತ್ಮಗಳಿಗೆ ಶಾಂತಿಯ ಕಿರಣಗಳನ್ನು ಕಳುಹಿಸುತ್ತಿದ್ದೇನೆ. ದುಃಖದಲ್ಲಿರುವ ಆತ್ಮಗಳಿಗೆ ಧೈರ್ಯ, ಅಶಾಂತಿಯಲ್ಲಿರುವ ಆತ್ಮಗಳಿಗೆ ಶಾಂತಿ ಹಾಗೂ ಕ್ರೋಧದಲ್ಲಿರುವ ಆತ್ಮಗಳಿಗೆ ಪ್ರೀತಿ, ನಿರಾಶೆಯಲ್ಲಿರುವ ಆತ್ಮಗಳಿಗೆ ಆಶೆ. ನನ್ನ ಮನಸ್ಸು ಸೇವೆಯ ಸಾಧನವಾಗಿದೆ. ಮನ್ಸಾ ಸೇವಾ. ನಾನು ಲೈಟ್ ಹೌಸ್, ನಾನು ಮೈಟ್ ಹೌಸ್ ಮತ್ತು ನನ್ನ ಪವಿತ್ರತೆಯ ಬೆಳಕು 4 ದಿಕ್ಕುಗಳಿಗೂ ಹರಡುತ್ತಿದೆ. ತಂದೆಯ ವರದಾನ ನನ್ನೊಳಗೆ ಜೀವಂತವಾಗಿದೆ. ಸ್ವಯಂನ ಸ್ಮೃತಿಯಲ್ಲಿ ಸ್ಥಿರರಾಗಿ ಅಥಾರಿಟಿ ಸ್ವರೂಪರಾಗಿರಿ. ಈಗ ನನ್ನ ಪ್ರತಿಯೊಂದು ಸಂಕಲ್ಪ ಶುದ್ಧ, ಪ್ರತಿಯೊಂದು ಮಾತು ಮಧುರ, ಪ್ರತಿಯೊಂದು ಕರ್ಮ ಶ್ರೇಷ್ಠ. ನಾನು ತಂದೆಯ ಸಮಾನ ದುಃಖಹರ್ತ, ಸುಖಕರ್ತ. ಕೊನೆಯ ಕೆಲವು ಕ್ಷಣಗಳು, ಫ್ಯೂ ಸೆಕೆಂಡ್ಸ್, ತಂದೆಯ ಪ್ರೀತಿಯ ಮಡಿಲಿನಲ್ಲಿ ಗಾಢ ಮೌನ, ಗಾಢವಾದ ಮೌನ, ಗಾಢವಾದ ಶಾಂತಿ, ಗಾಢವಾದ ಸುಖ ಹಾಗೂ ನಾನು ಆತ್ಮ ನನ್ನ ತಂದೆ ಶಿವ
ನಾನು ಸದಾ ತಂದೆಯ ಬಲಭುಜ. ನಾನು ಸತ್ಯದ ಸ್ವರೂಪ. ನಾನು ಪವಿತ್ರತೆಯ ಸ್ವರೂಪ. ನಾನು ಮಧುರತೆಯ ಸ್ವರೂಪ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಯೋಗ, ಮೆಡಿಟೇಷನ್, ಪ್ರಾಚೀನ ಯೋಗ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ಯರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.